ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷ ವಿಭಾಗ ಆಗುವಂತಹ ಸಾಧ್ಯತೆ, ಕಾಂಗ್ರೆಸ್ ಪಕ್ಷದ ಸಚಿವರುಗಳ ಹೇಳಿಕೆಯಿಂದಾಗಿ ಇವತ್ತು ಕಾಂಗ್ರೆಸ್ ಪಕ್ಷದಲ್ಲಿ ಭಿನ್ನಮತ ದೊಡ್ಡದಾಗ್ತಾ ಇದೆ. ಇಡೀ ಭಾರತ ದೇಶದಲ್ಲಿ ಕಾಂಗ್ರೆಸ್ ಪಕ್ಷ ದೊಡ್ಡ ರಾಜ್ಯದಲ್ಲಿ ಅಧಿಕಾರದಲ್ಲಿರುವುದು ಕರ್ನಾಟಕದಲ್ಲಿ ಮಾತ್ರ. ಇದನ್ನು ಉಳಿಸ್ಕೊಳ್ಳಕ್ಕಾಗದೇ ಇರುವಂತಹ 136 ಸ್ಥಾನಗಳನ್ನ ಕೊಟ್ಟಿರುವಂತಹ ಜನರು ಇವರಿಗೆ ಆಡಳಿತ ಮಾಡಿ ಅಂತ ಕೊಟ್ರೆ ಬರೀ ಕುರ್ಚಿ ಕದನ. ಕಳೆದ 1.5 ವರ್ಷಗಳಿಂದ ನಾವು ನೋಡ್ಕೊಳ್ತಾ ಬರ್ತಾ ಇದ್ದೀವಿ. ಮುಖ್ಯಮಂತ್ರಿಗಳ ಬದಲಾವಣೆ, ಮುಖ್ಯಮಂತ್ರಿಗಳ ಕುರ್ಚಿಗೋಸ್ಕರವಾಗಿ ಏನ್ ಸರ್ಕಾರ ರಚನೆ ಆಯ್ತು. 2023 ಸರ್ಕಾರ ರಚನೆ ಆಗುತ್ತೆ. ಸರ್ಕಾರ ರಚನೆ ಆದಾಗ ಡಿ.ಕೆ. ಶಿವಕುಮಾರ್ ನಾನು ಮುಖ್ಯಮಂತ್ರಿ ಆಗ್ತೀನಿ ಅಂತಾರೆ. ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆಗ್ತಾರೆ. ದೆಹಲಿಯಲ್ಲಿ ಕುತ್ಕೊಳ್ತಾರೆ. ಬೆಂಗಳೂರಿಂದ ದೆಹಲಿಗೆ ಹೋಗಿ ಅಲ್ಲಿ ಮಾತುಕತೆ ನಡೆಯುತ್ತೆ, ಬರ್ತಾರೆ, DCM CM ಆಗ್ತಾರೆ, ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೆ. ಅದರಿಂದ 6 ತಿಂಗಳ ನಂತರ ಸ್ಟಾರ್ಟ್ ಆಗುತ್ತೆ, ಲೋಕಸಭೆಯ ನಂತರ ಮುಖ್ಯಮಂತ್ರಿ ಬದಲಾವಣೆ ಆಗುತ್ತೆ ಅಂತ. ಅದಾದ ನಂತರ ಪ್ರಾರಂಭ ಆಗುತ್ತೆ. ಇಲ್ಲಿ ನಾವೇ ಮುಖ್ಯಮಂತ್ರಿ ಆಗ್ಬೇಕು ಅಂತ ದೇಶಪಾಂಡೆಯಿಂದ ಹಿಡಿದು, ಸವದಿಯಿಂದ ಹಿಡಿದು, ಲಕ್ಷ್ಮೀ ಹೆಬ್ಬಾಳ್ಕರ್ ಇಂದ ಹಿಡಿದು ಎಲ್ಲಾರು ಕುರ್ಚಿ ಟವಲ್ ಹಾಕ್ತಾರೆ. ಸತೀಶ್ ಜಾರಕಿಹೊಳಿ ಅವರು 2028ಕ್ಕೆ ನಾನೇ ಮುಖ್ಯಮಂತ್ರಿ ಅಂತ ಹೇಳ್ತಾರೆ. ಪರಮೇಶ್ವರ್ ಅವರು ನಾನ್ಯಾಕೆ ಆಗ್ಬಾರ್ದು ಅಂತಾರೆ. ಇದು ಮುಖ್ಯಮಂತ್ರಿಯ ಕುರ್ಚಿಯ ಕದನ 1.5 ವರ್ಷದಿಂದ ನಡೀತಾ ಇದೆ. ಮೊನ್ನೆಯ ದಿವಸ ಪಬ್ಲಿಕ್ ಟಿವಿಯ ರಂಗಣ್ಣ ವಾರ್ಷಿಕೋತ್ಸವದ ಸಮಯದಲ್ಲಿ ಮುಖ್ಯಮಂತ್ರಿಗಳಿಗೆ ಫೋನ್ ಮೂಲಕ ಸಂದರ್ಶನ ಮಾಡಿದಾಗ ಮುಖ್ಯಮಂತ್ರಿಗಳು ಹೇಳ್ತಾರೆ, ನಾನು ದೇವರಾಜ ಅರಸು ಅವರ ದಾಖಲೆ ಮುರಿಬೇಕು ಅಂತಿದ್ದೆ, ನಾನು ನಿವೃತ್ತಿ ಮಾಡಬೇಕು ಅಂತಿದ್ದೆ ಮಾನಸಿಕವಾಗಿ, ಆದ್ರೆ ಜನರ ಒತ್ತಾಯದಿಂದ ನಾನು ಮುಂದುವರಿತೀನಿ ರಾಜಕೀಯದಲ್ಲಿ ಅಂತ ಹೇಳ್ತಾರೆ. ಅವಾಗ ಹೇಳ್ತಾರೆ ಪಬ್ಲಿಕ್ ಟಿವಿಯ ರಂಗಣ್ಣ, ಮುಖ್ಯಮಂತ್ರಿ ಆಸೆ ಇಟ್ಕೊಂಡಿರೋರ್ಗೆ ಏನೋ ಮೆಸೇಜ್ ಕೊಡ್ತಾ ಇದ್ದೀರಿ. ಅಲ್ಲಿ ಪಬ್ಲಿಕ್ ಟಿವಿಯ ರಂಗಣ್ಣ ಅವರು ಹೇಳಿರುವಂತಹ ಮಾತುಗಳು. ಅದಾದ ನಂತರ ಕಾಂಗ್ರೆಸ್ ಪಕ್ಷದ ಸಚಿವರುಗಳು MB ಪಾಟೀಲ್ ಇರ್ಬೋದು, ಬೋಸರಾಜ್ ಇರ್ಬೋದು, ಪರಮೇಶ್ವರ್ ಇರ್ಬೋದು, ಮಹದೇವಪ್ಪ ಅವರು ಇರ್ಬೋದು, ಇವರೆಲ್ಲರೂ ಸಹ ಹೇಳೋದೇನೆಂದ್ರೆ 5 ವರ್ಷ ಇವರೇ ಮುಖ್ಯಮಂತ್ರಿ, 5 ವರ್ಷ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಕುರ್ಚಿ ಖಾಲಿ ಇಲ್ಲ. ಇದನ್ನ ಹೇಳ್ಕೊಂತ ಬಂದ್ರಿ ಇವರು. ಇವತ್ತು ಏನಾಯ್ತು? ನೆನ್ನೆ DCM ಡಿ.ಕೆ. ಶಿವಕುಮಾರ್ ಅವ್ರನ್ನ ಮಾಧ್ಯಮಗಳವರು ಕೇಳ್ತಾರೆ, ಸರ್ ಮುಖ್ಯಮಂತ್ರಿಗಳು ವಿಚಾರವಾಗಿ ಪರಮೇಶ್ವರ್ ಅವರು ಈ ತರ ಹೇಳಿದ್ರು ಅಂತಂದಾಗ ಅವರು ಬೇಸರ ಮಾಡ್ಕೊಂಡು ಹೋಗ್ತಾರೆ. ಅಂದ್ರೆ ಕಾಂಗ್ರೆಸ್ ಪಕ್ಷದಲ್ಲಿ ಭಿನ್ನಮತಕ್ಕೆ ಒಂದಷ್ಟು ಬೆಂಕಿ ಹಚ್ಚಿ ತುಪ್ಪ ಸುರಿದು ಮತ್ತಷ್ಟು ಬಿಗಡಾಯಿಸುವಂತಹ ಎಲ್ಲಾ ಸಾಧ್ಯತೆಗಳು ನಮಗೆ ಕಾಣ್ತಾ ಇದೆ. ಡಿ.ಕೆ. ಶಿವಕುಮಾರ್ ಅವರ ಬೆಂಬಲಿಗರು ಅವರು ಸಹ ಹೇಳಿಕೆ ಕೊಡಕ್ಕೆ ಪ್ರಾರಂಭ ಮಾಡ್ತಾರೆ. ಬಹುಶಃ ಇಡೀ ದೇಶದಲ್ಲಿ ಕಾಂಗ್ರೆಸ್ ಪಕ್ಷ ಇರುವುದು 3 ರಾಜ್ಯದಲ್ಲಿ, ಒಂದು ಹಿಮಾಚಲ್ ಪ್ರದೇಶ, ಒಂದು ತೆಲಂಗಾಣ, ಒಂದು ಕರ್ನಾಟಕ. ಆ 2 ರಾಜ್ಯಗಳು ಸಣ್ಣ ರಾಜ್ಯಗಳಾದ್ರೆ ದೊಡ್ಡ ರಾಜ್ಯ ಕರ್ನಾಟಕ. ಇಲ್ಲೂ ಸಹ ಕಾಂಗ್ರೆಸ್ ಪಕ್ಷ ಅಧಿಕಾರ ಕಳ್ಕೊಳ್ಳುತ್ತಾ. ತೆಲಂಗಾಣದಲ್ಲಿ ಏನು ಆಂಧ್ರ ಪ್ರದೇಶದಲ್ಲಿ YS ರಾಜಶೇಖರ್ ರೆಡ್ಡಿ ಇರೋವರೆಗೂ ಕಾಂಗ್ರೆಸ್ ಪಕ್ಷ ಬಲಿಷ್ಠವಾಗಿತ್ತು. TDP ಎದುರುಗಡೆ, ಚಂದ್ರಬಾಬು ನಾಯ್ಡು ಎದುರುಗಡೆ YS ರಾಜಶೇಖರ್ ರೆಡ್ಡಿ ಪ್ರಬಲವಾಗಿ ಪಕ್ಷ ಕಟ್ಟಿದ್ರು. ಅದಾದ ನಂತರ ಅವ್ರ ಮಗನಿಗೆ ಪಾದಯಾತ್ರೆ ಮಾಡಿದ ಜಗನ್ ಅಂತ ಹೇಳ್ಬಿಟ್ಟು ಅವರನ್ನ ಉಚ್ಚಾಟನೆ ಮಾಡ್ತಾರೆ. ಜಗನ್ ಹೊಸ ಪಕ್ಷ ಕಟ್ಟಿ 5 ವರ್ಷಗಳ ಕಾಲ ಮುಖ್ಯಮಂತ್ರಿ ಆಗ್ತಾರೆ. ದ ಸೇಮ್ ಸಿಚುವೇಶನ್ ಕರ್ನಾಟಕದಲ್ಲೂ ಸೃಷ್ಟಿ ಆಗುವಂತ ಎಲ್ಲಾ ಸಾಧ್ಯತೆಗಳು ಕಾಣ್ತಾ ಇದ್ದಾವೆ. ಇಲ್ಲಿ ಡಿ.ಕೆ. ಶಿವಕುಮಾರ್ ಅವರಿಗೆ ಎಲ್ಲ ಒಂದು ಕಡೆ ಈ ಸಚಿವರ ಹೇಳಿಕೆಗಳು ಬಹಳ ಬೇಸರವನ್ನು ಉಂಟು ಮಾಡ್ತಾ ಇರುವಂತದ್ದು. 2.5 ವರ್ಷ ಅವಧಿಗೆ ಒಪ್ಪಂದ ಆಗಿದೆಯೋ ಇಲ್ಲೋ ಗೊತ್ತಿಲ್ಲ. ಆದರೆ ಪ್ರತಿಯೊಬ್ಬರಿಗೂ ಸಹ ತಾನು ಮುಖ್ಯಮಂತ್ರಿ ಆಗ್ಬೇಕು ಅನ್ನೋದಿರ್ತದೆ. ಡಿ.ಕೆ. ಶಿವಕುಮಾರ್ ಅವರು ವೇದಿಕೆಗಳ ಮೇಲೆ ಹೇಳ್ಕೊಂಡಿರೋದು ಸತ್ಯ. ಈಗ ಆಟ ಪ್ರಾರಂಭ ಆಗುತ್ತೆ. ಭಾರತೀಯ ಜನತಾ ಪಕ್ಷದವರು, JDSನವರು ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗೋದಿದ್ರೆ ನಾವು ಬೆಂಬಲ ಕೊಡ್ತೀವಿ ಅಂತೇಳಿ R. ಅಶೋಕ್ ಅವರು ಹೇಳಿದಂತ ಮಾತುಗಳನ್ನ ಈ ಸಮಯದಲ್ಲಿ ಜ್ಞಾಪಿಸ್ಕೊಳ್ಬೇಕಾಗುತ್ತೆ. ಹೇಳಿಕ್ಕಾಗಲ್ಲ. ನಮ್ಮ ಪಕ್ಕದ ಮಹಾರಾಷ್ಟ್ರದಲ್ಲಿ ಅಜಿತ್ ಪವಾರ್ ಏನ್ ಮಾಡಿದ್ರು, ಏಕನಾಥ್ ಶಿಂದೆ ಏನ್ ಮಾಡಿದ್ರು, ಯಾವ ರೀತಿ ಸರ್ಕಾರ ರಚನೆ ಆಯ್ತು, ಯಾವ ರೀತಿ ಅಧಿಕಾರಕ್ಕೆ ಬಂದ್ರು. ಏಕನಾಥ್ ಶಿಂದೆ ತಾನು ಫೀಲ್ಡ್ ಅಲ್ಲೇ ಇಲ್ದಿರೋರು ಮುಖ್ಯಮಂತ್ರಿ ಆದ್ರು. ಕರ್ನಾಟಕದಲ್ಲೂ ಸಹ ಆಗುವಂತ ಸಾಧ್ಯತೆಗಳು ಇದಾವೆ, ತಳ್ಳಿ ಹಾಕುವಂಗಿಲ್ಲ. ಯಾಕಂದ್ರೆ ಕರ್ನಾಟಕ ಎಲ್ಲದಕ್ಕೂ ಸಹ ಮುನ್ನುಡಿ ಬರೆದಂಥದ್ದು, ಆಪರೇಷನ್ ಕಮಲಕ್ಕೆ ಮುನ್ನುಡಿ ಬರೆದಂಥದ್ದು, ಎಲ್ಲದಕ್ಕೂ ಸಹ ಮುನ್ನುಡಿ ಬರುತ್ತದ್ದು. ಅವರು ಯಾರನ್ನೂ ಸಹ ದ್ವೇಷ ಮಾಡಿದ್ರು ಸಹ ಕೊನೆಗೆಲ್ಲ ಒಂದಾಗ್ತಾರೆ. ಒಬ್ಬ ಮುನಿರತ್ನ ಸಿದ್ದರಾಮಯ್ಯನವ್ರನ್ನ ಹೊಗಳಿ ಡಿ.ಕೆ. ಶಿವಕುಮಾರ್ ಅವರನ್ನ ಚೇಂಜ್ ಮಾಡಿ ಅಂತ ಲೆಟರ್ ಬರೀತಾರೆ ಅಂತಂದ್ರೆ ಅರ್ಥ ಮಾಡ್ಕೊಳ್ಬೇಕು. ಡಾಕ್ಟರ್ ಸುಧಾಕರ್ ಸಿದ್ದರಾಮಯ್ಯನವ್ರನ್ನ ಹೊಗಳ್ತಾರೆ ಅಂದ್ರೆ ನಾವು ಅರ್ಥ ಮಾಡ್ಕೊಳ್ಬೇಕು. ಇದು ವಾಸ್ತವ ಸತ್ಯ.
ನಮ್ಮ ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರ ಕಳ್ಕೊಳ್ಳೋದು ಉಳಿಸ್ಕೊಳ್ಳೋದು ಆ ಕಾಂಗ್ರೆಸ್ ಪಕ್ಷದ ಸಚಿವರುಗಳಿಗೆ ಇಷ್ಟ ಇಲ್ಲ ಅನ್ಸುತ್ತೆ. ಇಷ್ಟ ಬಂದಂಗೆ ಹೇಳಿಕೆ ಕೊಡುವಂಥದ್ದು. ನಿಮಗೆ ಅಧಿಕಾರ ಕೊಟ್ಟಿರುವುದು ಆಡಳಿತ ಮಾಡ್ರಿ ಅಂತ ಹೇಳ್ಬಿಟ್ಟು ಈ ರೀತಿ MB ಪಾಟೀಲ್ ಇರ್ಬೋದು, ಬೋಸರಾಜ್ ಇರ್ಬೋದು, ಇವರೆಲ್ಲ ಹೇಳಿಕೆಗಳನ್ನ ಕೊಟ್ಕೊಂಡು ಜನರ ದಾರಿ ತಪ್ಪಿಸ್ಕೊಂಡು ಅಭಿವೃದ್ಧಿ ಕಡೆಗೆ ಗಮನ ಕೊಡ್ರಪ್ಪ ಅಂತಂದ್ರೆ ಗೃಹಲಕ್ಷ್ಮಿಯ ಹಣ ಬರ್ತಿಲ್ಲ, ಅನ್ನಭಾಗ್ಯ ಹಣ ಬರ್ತಾ ಇಲ್ಲ. ಮುಂದಿನ ಸಾರಿ ಕಾಂಗ್ರೆಸ್ ಪಕ್ಷವನ್ನ ಜನ ಯಾವ ರೀತಿ ಕಳಿಸ್ತಾರೆ ಅಂತಂದ್ರೆ 50 ಸ್ಥಾನ ಕೂಡ ಬರದೇ ಇರುವಂತಹ ಪರಿಸ್ಥಿತಿಗೆ ತಂದಿಡುವಂತಹ ಸಾಧ್ಯತೆ ಈ ಗ್ಯಾರಂಟಿಗಳನ್ನ ಕರೆಕ್ಟ್ ಆಗಿ ಮುಂದುವರಿಸ್ತಾ ಹೋದ್ರೆ. ಈಗಲೇ ಇವರು ಕೊಡ್ತಾ ಇಲ್ಲ ಅಂದ್ರೆ ಮುಂದಿನ ದಿವಸದಲ್ಲಿ ಕೊಡಕ್ಕಾಗುತ್ತಾ ಇವರು? ಒಟ್ಟಿನಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ಕೊಟ್ಟಂತ ಅವಕಾಶವನ್ನ ಬಳಸಿಕೊಳ್ಳದೆ ಇವತ್ತು ಕಾಂಗ್ರೆಸ್ ಪಕ್ಷದಲ್ಲಿ ಭಿನ್ನಮತವನ್ನು ಸೃಷ್ಟಿ ಮಾಡ್ತಾ ಇರುವಂತದ್ದು ಪ್ರತಿಪಕ್ಷಗಳಲ್ಲ, ಸ್ವತಃ ಕಾಂಗ್ರೆಸ್ ಪಕ್ಷದ ಸಚಿವರುಗಳು. ಒಬ್ಬೊಬ್ಬರು ಒಂದೊಂದು ಹೇಳಿಕೆ ಕೊಡ್ತಾರೆ. KPCC ಅಧ್ಯಕ್ಷ ಬದಲಾವಣೆ ಆಗ್ಬೇಕಾ? ಹೈಕಮಾಂಡ್ ಮಾತಾಡುತ್ತೆ, ಪಕ್ಷದ ಪರಿಧಿಯಲ್ಲಿ ಮಾತಾಡಬೇಕು. ಇವರು ಬಹಿರಂಗವಾಗಿ ಕೊಟ್ಟು ಇಲ್ಲಿ ಭಿನ್ನಮತ ಸೃಷ್ಟಿ ಮಾಡುವಂತಹ ಕೆಲಸ ಯಾಕೆ ಮಾಡ್ತಾ ಇದ್ದಾರೆ? ಸ್ನೇಹಿತರೆ, ನಿಮ್ಮ ಅಕ್ಷರ ಮೀಡಿಯಾ ಯಾವತ್ತೂ ಸೃಷ್ಟಿ ಮಾಡೋದಿಲ್ಲ, ಕಲ್ಪನೆ ಮಾಡೋದಿಲ್ಲ, ವಾಸ್ತವದ ವಿಚಾರವನ್ನು ವಿಶ್ಲೇಷಣೆ ಮಾಡುತ್ತೆ. ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿ ಕಾಣುವಂತ ಬೆಲ್ ಐಕಾನ್ ಪ್ರೆಸ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ನೀಡಿ.